Recording in progress. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇಂದಿನ ಸತ್ಸಂಗಕ್ಕೆ ಎಲ್ಲ ಆತ್ಮಜ್ಯೋತಿಗಳಿಗೂ ಆದರದ ಸ್ವಾಗತ. ಇಂದು ನಾವು ಭಜ ಗೋವಿಂದಂನ 18ನೇ ಶ್ಲೋಕವನ್ನು ಮನನ ಮಾಡೋಣ ಬನ್ನಿ. ಸವಿತಾಜಿ, ಈ ಶ್ಲೋಕ ಹೇಳ್ಬಿಟ್ಟು ಇದರ ಅರ್ಥವನ್ನು ತಿಳಿಸ್ಕೊಡ್ತೀರಾ? ಆಗಿದೆಯಮ್ಮ. ನಮಸ್ಕಾರ ಎಲ್ಲರಿಗೂ, ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ನಮಸ್ಕಾರಗಳು. ಸುರ ಮಂದಿರ ತರು ಮೂಲ ನಿವಾಸ ಶಯ್ಯಾಭೂತಲಂ ಅಜಿನಂ ವಾಸಃ ಸರ್ವಪರಿಗ್ರಹ ಭೋಗತ್ಯಾಗಃ ಕಸ್ಯ ಸುಖಂ ನ ಕರೋತಿ ಕರೋತಿ ವಿರಾಗಃ ಕರೋತಿ ವಿರಾಗಃ. ಇಲ್ಲಿ ಇದರ ಅರ್ಥ ದೇವಾಲಯಗಳಲ್ಲಿ ಅಥವಾ ಮರಗಳ ಬುಡದಲ್ಲಿ ವಾಸಿಸುವುದು, ನೆಲದ ಮೇಲೆ ಮಲಗುವುದು, ಜಿಂಕೆ ಚರ್ಮವನ್ನು ಧರಿಸುವುದು, ಎಲ್ಲ ಆಸ್ತಿಗಳನ್ನು ತ್ಯಜಿಸುವುದು ಮತ್ತು ಅವುಗಳ ಭೋಗವನ್ನು ತ್ಯಜಿಸುವುದು ಯಾರಿಗೆ ನಿರಾಸಕ್ತಿ ಸಂತೋಷವನ್ನು ತರುವುದಿಲ್ಲ. ಇಲ್ಲಿ ನಮಗೆ ಈ ಚಿತ್ರದಲ್ಲಿ ಕೊಟ್ಟಿರೋದು ಕರ್ಮೇಂದ್ರಿಯ ಜ್ಞಾನೇಂದ್ರಿಯದ ಬಗ್ಗೆ ಕೊಟ್ಟಿದ್ದಾರೆ. ನಮ್ ಕರ್ಮೇಂದ್ರಿಯಗಳು ಏನು ಅಂತ ಗೊತ್ತು. ನಮ್ಮ ಕೈ, ಕಾಲು ಮತ್ತೆ ಬಾಯಿ, ಆಮೇಲೆ ಜನನಾಂಗ, ಗುದದ್ವಾರ. ಕೇಳಿಸ್ತಾ ಇದೆಯಮ್ಮ? ಇವಾಗ ಕೇಳಿಸ್ತಾ ಇದೆ. ಓಕೆ. ನಮ್ಮ ಹಸ್ತ, ಪಾದ ಮತ್ತೆ ಬಾಯಿ, ಜನನಾಂಗ ಮತ್ತೆ ಗುದದ್ವಾರ ಇದು ಕರ್ಮೇಂದ್ರಿಯಗಳು ಅಂತ. ಮತ್ತೆ ಜ್ಞಾನೇಂದ್ರಿಯಗಳಲ್ಲಿ ನಮ್ಮ ಕಣ್ಣು, ಮೂಗು, ನಮ್ಮ ಚರ್ಮ, ನಾಲಿಗೆ, ಮೂಗು, ಕಿವಿ. ಅಂದ್ರೆ ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಗೆ ಇದ್ರಲ್ಲಿ ವ್ಯತ್ಯಾಸ ಇದೆ. ಜ್ಞಾನೇಂದ್ರಿಯಗಳು ಅಂದ್ರೆ ನಮ್ ಕಣ್ಣಿನ ಮೂಲಕ ನಾವು ನೋಡ್ತೀವಿ, ಅದರಿಂದ ಒಂದು ಜ್ಞಾನನ ಅದು ಕಳಿಸ್ತೀವಿ. ಮತ್ತೆ ಚರ್ಮದಿಂದ ಸ್ಪರ್ಶದ ಅನುಭವ ನಮ್ಗಾಗತ್ತೆ, ಅದನ್ನು ನಾವು ಗೊತ್ತಾಗತ್ತೆ ಚಳಿ ಬಿಸಿ ಏನಿದೆ, ಯಾವ ತರ ವಾತಾವರಣ ಇದೆ ಅಂತ ನಾವು ಗಮನಿಸ್ಬೋದು ಅದರಿಂದ. ಆಮೇಲೆ ನಾಲಿಗೆಯಿಂದ ರುಚಿ ನೋಡೋದು, ಅದು ಅಷ್ಟೇ. ಮತ್ತೆ ಮೂಗಿಂದ ನಾವು ಏನ್ ಮಾಡ್ಬೋದು, ವಾಸನೆಗಳನ್ನ ಗ್ರಹಿಸೋದು ಮತ್ತೆ ನಮ್ಮ ಉಸಿರಾಟನ ಗಮನಿಸೋದು ಎಲ್ಲಾನು ನಾವು ಮೂಗಿನಿಂದ ಮಾಡ್ತೀವಿ. ಕಿವಿಯಿಂದ ನಾವು ಶ್ರವಣ, ನಾವ್ ಏನೇನೆಲ್ಲ ಕೇಳ್ತೀವಿ ಅದೆಲ್ಲ ನಾವು ಕಿವಿಯಿಂದ, ಇದಕ್ಕೆ ಜ್ಞಾನೇಂದ್ರಿಯಗಳು ಅಂತ ಹೇಳ್ತೀವಿ. ಇವಾಗ ಕರ್ಮೇಂದ್ರಿಯಗಳಲ್ಲಿ ನಾರ್ಮಲ್ ಆಗಿ ಏನ್ ಮಾಡಕ್ಕಾಗತ್ತೆ, ಆ ಒಂದು ಬೇಸಿಕ್ ಅದು ಮಾಡೋಂಥದ್ದು ನಮ್ ಶರೀರದಲ್ಲಿ ಆಗೋಂತ ಕಾರ್ಯಚಟುವಟಿಕೆಗಳನ್ನ ಇಲ್ಲಿ ತೋರಿಸಿದೆ. ಅದಕ್ಕೆ ಈ ಎಲ್ಲಾ ಇರೋದು ಯಾವ ತರ ನಾವು ಉಪಯೋಗ ಮಾಡ್ಕೊಂಡ್ರೆ ನಮ್ಗೆ ಹೆಂಗೆ ಉಪಯೋಗ ಆಗತ್ತೆ ಅಂತ. ಎಲ್ಲಾರು ಮನುಷ್ಯರು, ಎಲ್ಲಾರು ನಾವೇನೆಲ್ಲ ಮಾಡ್ಬೋದು, ಅದು ತನ್ನಷ್ಟಕ್ ತಾನೇ ನಾವೇನು ಮಾಡ್ಬೇಕಾಗಿಲ್ಲ, ಅದಷ್ಟೇ ಆಗ್ತಾ ಇರತ್ತೆ. ಅಂದ್ರೆ ನಾವು ಉಸಿರಾಡೋದನ್ನ ನಾವು ಗಮನಿಸದೇ ಇದ್ರು ಅದು ಉಸಿರಾಡ್ತಾನೆ ಇರ್ತೀವಿ. ಮತ್ತೆ ಆ ಚರ್ಮಕ್ಕೆ ಇದು ಇವಾಗ ಪ್ರಾಣಿಗಳಿಗೂ ನಮಗೂ ಏನು ವ್ಯತ್ಯಾಸ ಗೊತ್ತಾಗಲ್ಲ, ಅದು ಮಾಡ್ತಾ ಇರುತ್ತೆ, ನಾವು ಮಾಡ್ತಾ ಇರ್ತೀವಿ. ಆ ತರ ನಾವು ನಡಿಯಕ್ಕೆ ಅದಕ್ಕೆ ಕರ್ಮೇಂದ್ರಿಯಗಳು, ಅದ್ರ ಕೆಲ್ಸ ಅದು ಮಾಡ್ತಾ ಇರುತ್ತೆ. ಅದೇ ನಾವ್ ಜ್ಞಾನನ ಉಪಯೋಗಿಸಿ ನಾವು ಮಾಡೋಂತ ಕೆಲ್ಸಗಳಿಗೆ ನಾವು ಗಮನ ಕೊಟ್ಟು ನಾವು ಮಾಡೋಂಥದಕ್ಕೆ ಜ್ಞಾನೇಂದ್ರಿಯಗಳನ್ನ ನಾವು ಉಪಯೋಗಿಸ್ಕೊಂಡು ಅದನ್ನ ಹೆಂಗ್ ನಮ್ ಜೀವನದಲ್ಲಿ ಅಳವಡಿಸ್ಕೋತೀವಿ ಅಂತ ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಮತ್ತೆ ಏನಾದ್ರು ಹೇಳೋದಿದ್ಯಾ?
ಹಾ, ಇದನ್ನೆಲ್ಲ ತ್ಯಾಗ ಮಾಡೋದು ಅಂದ್ರೆ ನಾವ್ ಏನೆಲ್ಲ ಭೋಗ ಭಾಗ್ಯಗಳೆಲ್ಲ ಇದೆ ಅದನ್ನೆಲ್ಲ ತ್ಯಾಗ ಮಾಡಿದಾಗ ನಮಗೆ ಏನೋ ನಾವು ಸನ್ಯಾಸಿಗಳಾಗಿರ್ತೀವಿ ಅಥವಾ ಇನ್ನೊಂದು ಅಂತ ಅಲ್ಲ. ನಾವ್ ಇದ್ರ ಜೊತೆಗೆ ಇದ್ದು ನಾವ್ ಇದನ್ನ ಹೆಂಗೆ ಪರಿಗ್ರಹಣ ಅಂದ್ರೆ ಹೆಂಗೆ ಇದ್ರ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಅಂತ. ಹಾ, ಹೌದು, ಹೆಂಗೆ ನಾವು ಇದರಲ್ಲಿ ಇದಕ್ ಅಧೀನವಾಗಿ ಅಂದ್ರೆ ಅದರ ಇದಾಗ್ದಿರ ನಾವ್ ಹೆಂಗೆ ಇರ್ಬೋದು ಅಂತ ಹ್ಮ್. ಅನ್ನೋದು ಒಂದು ಗೊತ್ತಾಗುತ್ತೆ. ಆಯ್ತು, ಸಂತೋಷ. ಧನ್ಯವಾದಗಳು ಸರಿತಾಜಿ. ಧನ್ಯವಾದಗಳು. ಹ. ಆದ್ರೆ ನಾನು ಇದಕ್ಕೆ ಸರಿಯಾಗಿ ಪ್ರಿಪೇರ್ ಆಗಿಲ್ಲ, ಸುಮ್ನೆ ಹಂಗೆ ನನ್ಗೆ ಏನ್ ಅನಿಸ್ತು ಪರವಾಗಿಲ್ಲ. ಆ ತಕ್ಷಣಕ್ಕೆ ಸರ್ ಹೇಳಿದೀನಿ. ಟಾಕ್ ಎಲ್ಲ ಕೇಳಿದ್ಮೇಲೆ ಹೌದು 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 ನಮ್ಗೆ ಪೂರ್ತಿ ಹೌದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹೌದು. ಧನ್ಯವಾದಗಳು. ಪ್ರಿಯಾಂಕಾಜಿ, ಈ ಶ್ಲೋಕ ಹೇಳ್ಬಿಟ್ಟು ಅರ್ಥನೂ ಹೇಳ್ತೀರಾ? ಹರಿ ಓಂ. ಹಾ ಅಮ್ಮ, ಹೇಳ್ತೇನೆ. ಸುರಮಂದಿರ ತರು ಮೂಲ ನಿವಾಸ ಶಯ ಶಯ್ಯಾಭೂತಲಂ ಅಜಿನಂ ವಾಸಃ. ಸುರಮಂದಿರ ತರು ಮೂಲ ನಿವಾಸ ಶಯಾ ಭೂತ ಭೂತಲಂ ಅಜಿನಂ ವಾಸಃ ಸರ್ವ ಪರಿಗ್ರಹ ಭೋಗ ತ್ಯಾಗಃ ಕಸ್ಯ ಸುಖಂ ನ ಕರೋತಿ ನಿರಾಗಃ ವಿರಾಗಃ. ಕರೋತಿ ವಿರಾಗಃ. ಇಲ್ಲಿ ಅರ್ಥದಲ್ಲಿ ದೇವಾಲಯಗಳಲ್ಲಿ ಅಥವಾ ಮರಗಳ ಬುಡದಲ್ಲಿ ವಾಸಿಸುವುದು, ನೆಲದ ಮೇಲೆ ಮಲಗುವುದು, ಜಿಂಕೆ ಚರ್ಮವನ್ನು ಧರಿಸುವುದು, ಎಲ್ಲ ಆಸ್ತಿಗಳನ್ನು ತ್ಯಜಿಸುವುದು ಮತ್ತು ಅವುಗಳ ಭೋಗವನ್ನು ತ್ಯಜಿಸುವುದು ಯಾರಿಗೆ ನಿರಾಸಕ ಸಂತೋಷವನ್ನು ತರುವುದು. ಇವಾಗ ಉದಾಹರಣೆಗೆ ನನಗೆ ಹೇಳಿ. ಆಮ್, ಇದ್ರಲ್ಲಿ ಅರ್ಥ ಕೊಟ್ಟಿದ್ದೀರಲ್ಲ, ಅದನ್ನ ಹಾ 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 ನೋಡ್ಕೊಂಡು ನಿರಾಸಕ ಸಂತೋಷ ಮತ್ತೆ ತರುವುದು. ಇಲ್ಲಿ ಪಿಕ್ಚರ್ ಅಲ್ಲೂ ಕೆಲವು ಮಾಹಿತಿಗಳಿದೆ, ಅದನ್ನು ನೋಡಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನು ಹೇಳ್ಬೋದು. ನನಗೆ ಈಗ ಬೆಳಿಗ್ಗೆ ಬೇಗ ಆ ಯಾವ್ದೊಂದು ಟ್ಯೂಷನ್ಗೆ ಹೋಗ್ಬೇಕು, ಇಲ್ಲ ಅಂದ್ರೆ ನನಗೆ ಬೇಗ ಎದ್ದು ಸ್ಕೂಲಿಗೆ ಹೋಗ್ಬೇಕು, ಇಲ್ಲಾಂದ್ರೆ ಯಾವ್ದೋ ಒಂದು ನನಗೆ ಕ್ಲಾಸ್ ಇದೆ ಅಂತ ಇದ್ದಾಗ ಬೆಳಿಗ್ಗೆ ಬೇಗ, ಬಟ್ ನಾನ್ ದಿನ ಹೇಳೋದ್ಕಿಂತ ಬೇಗ ಹೇಳ್ಬೇಕಾಗುತ್ತೆ, ಯಾಕಂದ್ರೆ ಅದು ದಿನಕ್ಕಿಂತ ಬೇಗ ಇದೆ. ಈಗ ನನಗದು ಅದ್ರ ಮೇಲೆ ನಿರಾಸಕ್ತಿ ಅಂತಿದ್ರೆ ಅದ್ ನನಗೆ ಅಯ್ಯೋ ಮಾಡ್ಬೇಕಾ, ಅಥವಾ ಯಾರೋ ಹೇಳಿದಾರೆ ಅದಕ್ಕೆ ನಾನ್ ಸೇರ್ಕೊಂಡ್ಬಿಟ್ಟಿದೀನಿ, ಅದ್ ಅಟೆಂಡ್ ಮಾಡ್ಲೇಬೇಕು, ಅದಕ್ ದುಡ್ಡು ಕಟ್ಬಿಟ್ಟಿದೀನಿ ಮಾಡ್ಲೇಬೇಕು ಅಂತ ಈ ರೀತಿ ನಿರಾಸಕ್ತಿ ಸಂತೋಷ, ಇದು ನಿರಾಸಕ್ತಿಯಿಂದ ಇದು ಸಂತೋಷ ತರೋದಿಲ್ಲ. ಯಾಕಂದ್ರೆ ಅದು ನಾನು ನನ್ನ ಸ್ವ ಇಚ್ಛೆ ಅಂತ ಹಾಕೊಳ್ತಾ ಇಲ್ಲ, ಅದ್ ಮಾಡ್ಬೇಕು, ಏನೋ ಅದಕ್ಕೊಂದ್ ಕಾರಣ ಕೊಡ್ತಾ ಕೊಡ್ತಾ ನಾನ್ ನಾಳೆ ಅದನ್ನ ಬೇಗ ಹೇಳ್ಬೇಕು, ಅಟೆಂಡ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಅವಾಗ ನನಗೆ ಬೆಳಗಿನ ಟೈಮಲ್ಲಿ ಹೇಳ್ಬೇಕು ಅಂತಂದ್ರೆ ಇನ್ನೊಂದ್ ಹೊತ್ತು ಮಲಗ್ಬೇಕು, ಇನ್ನೊಂದ್ ಸ್ವಲ್ಪ ನಿದ್ದೆ ಮಾಡ್ಬೇಕು, ಇನ್ನೊಂದ್ ಸ್ವಲ್ಪ ನಿದ್ದೆ ಮಾಡ್ತಾ ಇದ್ದೆ. ಆ ಹೇಳ್ಬೇಕು ಅನ್ನೋದು ಪೂರ್ತಿಯಾಗಿ ಎಚ್ಚರ ಆಗೋದಿಲ್ಲ, ಯಾಕಂದ್ರೆ ನಿದ್ದೆ ಕಡೆ ಗಮನ, ಇನ್ನೊಂಚೂರು ಹೊತ್ತು ಮಲಗ್ಬೇಕು,
ನನ್ನ ಆಸಕ್ತಿ ನಿದ್ದೆ ಕಡೆ ಇದೆ, ಕ್ಲಾಸಿನ ಕಡೆ ಇಲ್ಲ. ಅದೇ ಇವಾಗ ಅದನ್ನ ನಾನೇ ಸ್ವಂತವಾಗಿ ನಾನ್ ಮಾಡ್ತೀನಿ, ಆ ಅದನ್ನ ಮಾಡ್ಬೇಕು ಅಂತ ಒಂದು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಿದ್ದೆ ಕಡೆ ಗಮನ ಬರಲ್ಲ. ಅದಿನ್ನೂ ಮುಂಚಿತವಾಗಿ ಎಚ್ಚರ ಆಗುತ್ತೆ. ಅದನ್ನ ಪೂರ್ತಿಯಾಗಿ ರಾತ್ರಿ ಮಲಗ್ದಾಗಿಂದ ಬೆಳಗ್ಗೆ ಇನ್ನು ಹೇಳ್ತಿದ್ದಾಗೇನೆ ಫಸ್ಟ್ ನೆನಪಾಗತ್ತೆ ಅದು, ಇವತ್ತು ಏನೋ ಒಂದು ಇದೆ, ಕ್ಲಾಸ್ ಇದೆ, ಇವತ್ತು ಬೇಗ ಸ್ಕೂಲಿಗೆ ಹೋಗ್ಬೇಕು, ನಾಳೆ ಸ್ಯಾಟರ್ಡೆ ಮಾರ್ನಿಂಗ್ ಕ್ಲಾಸ್ ಇದೆ, ಅದು ನನಗಿಷ್ಟ, ನನ್ ಸಂತೋಷ ಅಂತಿದ್ರೆ ಅದು ನಾನು ಬೇಗ ಏಳುವಾಗಿಂದಾನು ಅದು ಆರಂಭ, ನನಗೆ ಎಬ್ಸೋದಕ್ಕೂ ಅದೇ ಕಾರಣ ಆಗಿರುತ್ತೆ. ಎದ್ಮೇಲೂ ನಂಗೆ ಅದೇ ಸಂತೋಷ ಕೊಡುತ್ತೆ. ಆ ನಂತರ ಅದು ನಾನು ಅದನ್ನ ಮಾಡ್ದಾಗ್ಲೂ ಅದು ನಮ್ಗೆ ಸಂತೋಷ ಕೊಡುತ್ತೆ. ಇಲ್ಲಿ ಕೂಡ ಇಲ್ಲಿ ಯಾರಿಗೆ ನಿರಾಸಕ್ತಿ ಸಂತೋಷವನ್ನು, ಇದು ನಿರಾಸಕ್ತಿ ಸಂತೋಷ ತರುತ್ತೆ ಯಾವಾಗ ನನ್ಗೆ ದೇವಾಲಯ, ಈ ಮರದ ಕೆಳಗಡೆ ಕುತ್ಕೊಳ್ಬೇಡ, ಈಗ ಮಳಿಗಾಲ ಚಳಿ ಇದೆಲ್ಲ ನಂಗೆ ಬೇಡ ಅಂತಿದ್ರೆ ಅದು ನನಗೆ ನಿರಾಸಕ್ತಿ, ಅದ್ ನನಗೆ ಸಂತೋಷ ಕೊಡೋದಿಲ್ಲ, ಅದ್ರ ಮೇಲೆ ನಂಗೆ ಆಸಕ್ತಿ ಇಲ್ಲ. ಈಗ ಇನ್ನೊಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನನ್ಗೆ ಇವಾಗ ಬಹಳ ಚಿಕ್ಕ ಮಕ್ಳು, ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳು ಮತ್ತೆ 5th ಸ್ಟ್ಯಾಂಡರ್ಡ್ ಮಕ್ಳು. ಈ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳು ಪೂರ್ತಿಯಾಗಿ ಅವರು ಈ ಜ್ಞಾನೇಂದ್ರಿಯಗಳನ್ನ ಯಾಕಂದ್ರೆ ಅವ್ರು ಬಹಳ ಚಿಕ್ಕ ಮಕ್ಳು, ಅವರು ಖಂಡಿತವಾಗ್ಲೂ ಜ್ಞಾನೇಂದ್ರಿಯಗಳನ್ನೇ ಬಳಸ್ತಾ ಇರ್ತಾರೆ. ಯಾಕಂದ್ರೆ ಕ್ಲಾಸಿಗೆ ಹೋಗ್ತಿದ್ದಂಗೆನೆ ಮೊದಲನೇದು ಹೇಳೋದ್ರಿಂದ ಹಿಡಿದು ಕೊನೆವರ್ಗುನು ಈಗ ಮಾಡ್ಬೇಕಂತ ಒಂದ್ ಟೈಮ್ ಹೇಳಿದ್ರೆ ಪ್ರತಿಯೊಂದು ಹಂತಗಳನ್ನ ಅವರು ಅದೇ ತರ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ. ಬಟ್ ಈಗ ಅದೇ 5th ಸ್ಟ್ಯಾಂಡರ್ಡ್ ಒಂದ್ ಸ್ವಲ್ಪ ಅವರು ಕರ್ಮೇಂದ್ರಿಯಗಳನ್ನ ಬಳಸ್ತಾ ಇರೋದ್ರಿಂದ, ಅದ್ರ ಬಗ್ಗೆ ಅರಿವು ಇರೋದ್ರಿಂದ ಕೇಳುವಾಗ ಪೂರ್ತಿಯಾಗಿ ನಮ್ಮನ್ನೇ ನೋಡೋ ಹಾಗೆ ಕೇಳ್ತಾ ಇರ್ತಾರೆ. ಆದ್ರೆ ಅವ್ರ ಹತ್ರ ಹೋದಾಗ ಅವ್ರಿಗೆ ಕಂಪ್ಲೀಟ್ ಆಗಿ ಹೇಳಿದ್ದು ಯಾವ್ದು ಅವ್ರು ನೋಡ್ತಿರ್ತಾರೆ ಬಟ್ ಕೇಳಿಸ್ಕೊಂಡಿರ್ಲ, ಅಂದ್ರೆ ಅಲ್ಲಿ ಕರ್ಮೇಂದ್ರಿಯ ಕೆಲ್ಸ ಆಗ್ತಿದೆ. ಅದೇ ಬಹಳ ಚಿಕ್ಕ ಮಕ್ಕಳಲ್ಲಿ ಅವರು ಪೂರ್ತಿಯಾಗಿ ಬಹಳ ಆಸಕ್ತಿ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂದ್ರೆ ನಮ್ಗೆ ಏನು ಹೊರ ಪ್ರಪಂಚದಿಂದ ಏನು ಸಂದೇಶಗಳನ್ನ ತರುತ್ತೋ ಅವು ಜ್ಞಾನೇಂದ್ರಿಯಗಳು. ಕರ್ಮೇಂದ್ರಿಯಗಳು ಅಂದ್ರೆ ನಾವ್ ಯಾವ್ದ್ರ ಮೂಲಕ ನಾವು ಕೆಲಸವನ್ನ ಮಾಡ್ತೀವೋ, ಈಗ ಮೂಗಿನ ಮೂಲಕ ವಾಸನೆಯನ್ನ ತಗೊಳ್ತೀವಿ. ಅದೇ ಈಗ ಮಕ್ಳು ಕಣ್ಣಿಂದ ನೋಡ್ತಿದ್ದಾರೆ, ಅದೇ ಚಿಕ್ಕ ಮಕ್ಳು ಕಣ್ಣಿಂದ ನೋಡ್ತಿದ್ದಾರೆ, ಅದೇ ಕೆಲಸವನ್ನ ಮಾಡ್ತಿದ್ದಾರೆ. ನಾನು ಏನ್ ಹೇಳ್ಕೊಟ್ಟಿರ್ತೀನೋ ಅದನ್ನೇ ಪೂರ್ತಿಯಾಗಿ ಗಮನಿಸ್ಕೊಂಡು ಕರೆಕ್ಟ್ ಆಗಿ ಎಲ್ಲಾ ಮಕ್ಳಿಂದಾನು ಆಗ್ತಿದೆ. ಅದೇ ಮತ್ತೆ ಸ್ವಲ್ಪ ದೊಡ್ಡ ಮಕ್ಳು ನೋಡ್ತಿದ್ದಾರೆ, ಆದ್ರೆ ಅವರ ಆ ಕಣ್ಣಿಂದ ನೋಡಿದ್ದೇ ಅಲ್ಲಿ ಕೆಲ್ಸ, ಈ ಕರ್ಮೇಂದ್ರಿಯ ಬೇರೆ ಕೆಲಸ ಮಾಡ್ತಿದೆ. ಜ್ಞಾನೇಂದ್ರಿಯ ನೋಡ್ತಾ ಇದೆ ಬಟ್ ಕರ್ಮೇಂದ್ರಿಯ ಬೇರೆ ಅಲ್ಲಿ ಕೆಲ್ಸ, ಅಂದ್ರೆ ಅವ್ರು ನೋಡ್ತಾ ಇದ್ದಾರೆ ಬಟ್ ನೋಡಿಲ್ಲ ಪೂರ್ತಿಯಾಗಿ. ಹೀಗಂತ ಅರ್ಥ ಆಯ್ತಮ್ಮ, ಧನ್ಯವಾದಗಳು. ಆಯ್ತು ಪ್ರಿಯಾಂಕಾಜಿ, ಧನ್ಯವಾದಗಳು. ವಿವರವಾಗಿ ನಾವು ಸರ್ಮುಖ್ಯನಾಗಿ ತಿಳಿದುಕೊಳ್ಳೋಣ. ಸುರಮಂದಿರ ತರು ಮೂಲ ನಿವಾಸ ಶಯ್ಯಾಭೂತಲಂ ಅಜಿನಂ ವಾಸಃ ಸರ್ವ ಪರಿಗ್ರಹ ಭೋಗತ್ಯಾಗಃ ಕಸ್ಯ ಸುಖಂ ನ ಕರೋತಿ ವಿರಾಗಃ. ದೇವಸ್ಥಾನದಲ್ಲಿ ಮತ್ತೆ ಇರೋದು, ಮತ್ತೆ ಮರಗಳ ಬುಡದಲ್ಲಿ ಕೆಳಗಡೆ ಇರೋದು, ಇದೆಲ್ಲ ಯಾರು ಮಾಡ್ತಾರೆ? ನೆಲದ ಮೇಲೆ ಮಲ್ಕೊಳ್ಳೋದು, ಜಿಂಕೆ ಚರ್ಮನ ಹಾಕೊಳ್ಳೋದು, ಅಂದ್ರೆ ಎಲ್ಲಾನು ಬಿಟ್ಟಿರೋರು ಅಂದ್ರೆ ತ್ಯಾಗಿಗಳು ಎಲ್ಲ ಮನೆ ಮಠ ಎಲ್ಲಾನು ತ್ಯಜಿಸ್ಬಿಟ್ಟಿರ್ತಾರೆ. ಎಲ್ಲೋ ಹೋಗಿ ಇದ್ದುಕೊಂಡು ಅವರು ದೇವರ ಧ್ಯಾನ ಮಾಡ್ಕೊಂಡು ಇರ್ತಾರೆ. ಅವರು ನಿಜವಾದ ತ್ಯಾಗಿಗಳು ಅಂದ್ರೆ ವಿರಾಗಿಗಳು ಆಗಿರ್ಬೇಕಾದ್ರೆ ಈ ನಮ್ಮ ಏನು
ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎರಡೂ ಸಹ ಅಂದ್ರೆ ನಾನು ಮಾಡ್ತಾ ಇದ್ದೀನಿ, ನಾನು ಕರ್ತೃ ಅನ್ನೋದು, ನಾನು ಭೋಕ್ತ ಅನ್ನೋದನ್ನ ಅವರು ತ್ಯಜಿಸಿರ್ತಾರೆ ವಿರಾಗಿಗಳು. ಆದ್ರೆ ರಾಗಿಗಳು ಏನು, ಅವುಗಳನ್ನ ಹಿಡ್ಕೊಂಡಿರ್ತಾರೆ. ಅವು ಏನು ಸಂದೇಶವನ್ನ ತರುತ್ತೋ ಅವುಗಳನ್ನ ಅಂದ್ರೆ ದೇಹ ಭಾವದಲ್ಲೇ ಇರ್ತಾರೆ. ದೇಹ ಭಾವದಲ್ಲೇ ಇದ್ದಾಗ ಅವರಿಗೆ ರಾಗ ದ್ವೇಷ ಬರುತ್ತೆ. ರಾಗ ದ್ವೇಷವನ್ನ ದಾಟಿದಾಗ ವಿರಾಗಿ ಆಗ್ತಾನೆ. ಅವಿಗೆ ಏನೇ ಸಂವೇದನೆಗಳನ್ನ ತಂದ್ರು ಅವುಗಳನ್ನ ಯಾವ ತರ ನಾನು ತಿಳ್ಕೊಳ್ಬೇಕು ಅನ್ನೋದನ್ನ, ಅದರಲ್ಲಿ ಹೇಗೆ ಪರಮಾತ್ಮನ ಇರುವಿಕೆಯನ್ನ ಕಂಡ್ಕೊಳ್ಳೋದು ಹೇಗೆ ಅನ್ನೋದು ವಿರಾಗಿ ತಿಳ್ಕೊಂಡಿರ್ತಾನೆ. ಅವನಿಗೆ ದೇವಸ್ಥಾನ ಆದ್ರೂ ಪರವಾಗಿಲ್ಲ, ಮರದ ಬುಡ ಆದ್ರೂ ಪರವಾಗಿಲ್ಲ, ಅಥವಾ ಇದ್ರೂ ಆಯ್ತು ಇಲ್ಲದೆ ಇದ್ರೂ ಆಯ್ತು. ನೆಲದ ಮೇಲೆ ಮಲ್ಕೊಂಡಾಗ ಅವನಿಗೇನು ಭೂಮಿ ಆಕಾಶನೇ ಮನೆ ಆಗುತ್ತೆ. ಹಾಗೆ ಎಲ್ಲವನ್ನು ಬಿಟ್ಟಾಕ್ಬಿಟ್ಟಿರೋದು. ಹಾಗೆ ವಿರಾಗಿಯಾಗಿರೋವನಿಗೆ ಆ ಥರ ಇರುತ್ತೆ. ಅದೇ ರಾಗಿಯಾದವನಿಗೆ ಅವನ್ನ ಹಿಡ್ಕೊಂಡಿರ್ತಾನೆ ಎಲ್ಲನೂ, ಅವಾಗ ಅವನಿಗೆ ದುಃಖಕ್ಕೆ ಒಳಗಾಗ್ತಾನೆ. ವಿರಾಗಿಯಾದವನಿಗೆ ಯಾವಾಗ್ಲೂ ಸಂತೋಷ ಏನು ಇಲ್ಲ ಅಂತಂದ್ರೆ ಅವನು ಪರಮಾತ್ಮನಲ್ಲಿ ನೆಲೆಯೂರಿರ್ತಾನೆ. ಅದರಿಂದ ಅತಿಶಯವಾದ ಸಂತೋಷ ಅವನಲ್ಲಿ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಾವು ಸರ್ಮುಖೇನ ಸಂಪೂರ್ಣ ಮಾಹಿತಿಯನ್ನ ನಾವು ತಿಳ್ಕೊಳ್ಳೋಣ. ಸರ್, ಇದರ ವಿವರಣೆಯನ್ನ ತಿಳಿಸ್ಕೊಡ್ತೀರಾ? ಧನ್ಯವಾದ ಅಮ್ಮ. ಈಗ ನಮ್ಗೆ ಏನ್ ಹೇಳ್ಕೊಡ್ತಾ ಇದ್ದಾರೆ ಶಂಕರಾಚಾರ್ಯರು? ಈಗ ಇಲ್ಲಿ ತನಕ ನಮ್ಗೆ ಏನ್ ಹೇಳ್ಕೊಟ್ರು ನೋಡಿ. ಇಲ್ಲೇನ್ ಹೇಳಿದ್ರು, ನಾವೆಲ್ಲಿಗೆ ಹೋಗ್ತೀವಿ, ಏನ್ ಮಾಡ್ತೀವಿ ಅದೆಲ್ಲ ಮುಖ್ಯ, ನಾವು ಜ್ಞಾನವನ್ನ ಪಡಿಬೇಕು ಅಂತ ಹೇಳಿದ್ರು. ಈಗ ಮುಂದುವರಿಸ್ತಾ ಇದ್ದಾರೆ. ನಿರಾಸಕ್ತಿ, ವಿರಾಗ. ವಿರಾಗ ಅಂದ್ರೇನು? ವಿಶಿಷ್ಟವಾದ ರಾಗ ಅಂತ. ವಿರಾಗ ವಿಶಿಷ್ಟವಾದ ರಾಗ. ರಾಗ ಅಂದ್ರೇನು? ಆಗ್ಲೇ ಅಮ್ಮ ಹೇಳಿದ್ರು, ಯಾವುದೋ ಒಂದು ವಸ್ತು ಮೇಲ್ಗಡೆ ನಮಗೆ ಒಂದು ಪ್ರಬಲವಾದ ಆಸೆ ಅಥವಾ ಮೋಹಪರವಶತೆ ಇರೋದು. ವಿರಾಗ ಅಂದ್ರೆ ಯಾವುದೋ ಒಂದು ವಿಶಿಷ್ಟವಾದ ಆಸೆ, ವಿಶಿಷ್ಟವಾದ ರಾಗ. ಏನಪ್ಪ ಅದು? ಈಗ ಅದಕ್ಕೆ ಈ ಚಿತ್ರ ಸ್ವಲ್ಪ ಅರ್ಥಕೊಳ್ಳೋಣ. ಈಗ ನಾವು ತ್ಯಾಗ ಮಾಡಬೇಕು, ತ್ಯಾಗದಲ್ಲಿ ಸುಖ ಇದೆ, ತ್ಯಾಗಿಗೆ ಜೀವನದ ಸತ್ಯ ಅರ್ಥ ಆಗತ್ತೆ ಅನ್ನೋದನ್ನು ಸರಿಯಾಗಿ ಅರ್ಥಕೊಳ್ಳಿಲ್ಲ ಅಂತಂದ್ರೆ ಅವ್ರು ಯಾವ ರೀತಿಯ ತ್ಯಾಗವನ್ನು ಮಾಡಬಹುದು? ಬಹಿರ್ಮುಖವಾದ ತ್ಯಾಗಗಳನ್ನ ಅವ್ರು ಮಾಡಬಹುದು. ಏನದು? ನಾನು ಮನೆ ಬಿಟ್ಟೆ, ನಾನು ನನ್ನ ಬಟ್ಟೆ ಬಿಟ್ಟೆ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಬಿಟ್ಟೆ, ನಾನು ಕೆಲಸ ಮಾಡೋದು ಬಿಟ್ಟೆ, ನಾನು ಇವಾಗ ಎಲ್ಲಂದ್ರಲ್ಲಿ ಮಲ್ಕೊಳ್ತೀನಿ, ಎಲ್ಲಂದ್ರಲ್ಲಿ ನಾನು ಸಿಕ್ಕದನ್ನು ತಿಂತೀನಿ. ಈ ರೀತಿ ಸ್ಪಷ್ಟವಾದ ಅರಿವಿಲ್ದೇನೆ ಮಾಡೋ ತ್ಯಾಗ ಏನಿದೆ ಅದು ವಿರಾಗಿ ಅಲ್ಲ, ಅದು ವಿರಾಗ ಅಲ್ಲ. ಯಾರಿಗೆ ಆ ವಿರಾಗ ಸಂತೋಷವನ್ನು ತರಲ್ಲ, ಇದನ್ನ ನಾವು ಎರಡು ರೀತಿ ನಾವು ಅರ್ಥ ಮಾಡ್ಕೊಳ್ಬೋದು ಈ ಪ್ರಶ್ನೆನ. ಒಂದು, ಯಾರಿಗಪ್ಪ ಈ ಸಂತೋಷ ತರಲ್ಲ? ಕೆಲವರು ಹೇಳ್ತಾರೆ, ನಾನು ಎಲ್ಲ ಬಿಟ್ಟೆ ಆದರೂ ನನಗೆ ಏನು ಸಿಗ್ತಾ ಇಲ್ಲ. ನಾವು ಎಷ್ಟೊಂದ್ಸಲಿ ಕಂಪ್ಲೇಂಟ್ ಮಾಡ್ತೀವಲ್ಲ, ನಾನು ಎಷ್ಟು ಮಾಡಿದ್ದೀನಿ ನನ್ನ ಮಕ್ಕಳಿಗೆ ಅಥವಾ ನನ್ನ ಮನೆಯವರಿಗೆ, ಅವ್ರು ಯಾವಾಗಲೂ ಖುಷಿನೇ ಪಡಲ್ಲ. ಯಾವಾಗಲೂ ನಾನು ಮಾಡೋ ಕೆಲಸಕ್ಕೆ ಏನಾದರೂ ಕಂಪ್ಲೇಂಟ್ ಮಾಡ್ತಾನೆ ಇರ್ತಾರೆ. ನನಗೆಷ್ಟು ನೋವು ಕೊಡ್ತಾರೆ ಗೊತ್ತಾ, ನನಗೆಷ್ಟು ಅವಹೇಳನ ಮಾಡ್ತಾರೆ ಗೊತ್ತಾ. ಅಂದರೆ ಅವರ ಒಂದು ಕಾರ್ಯದಲ್ಲಿ ಇನ್ನೂ ಆ ಕರ್ಮ ಫಲದ ಬಗ್ಗೆ ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲಿ ನಾನು ಮಾಡೋ ಕಾರ್ಯದಲ್ಲಿ ಕರ್ಮಫಲದ ಬಗ್ಗೆ ಆಸಕ್ತಿ ಇರುತ್ತೆ, ಆವಾಗ ನನ್ನ ಮನಸ್ಸಿನಲ್ಲಿ ಈ ರೀತಿ ಭಾವನೆ ಸೃಷ್ಟಿಯಾಗತ್ತೆ. ನಾನು ಏನೆಲ್ಲ ಮಾಡಿದೆ ಹಂಗ ಅನ್ಬಿಡೋದವರು, ನಾನು ಎಷ್ಟು ಕಷ್ಟಪಡ್ತೀನಿ, ಅವ್ರು ನನಗೆ ಒಂದ್ಸರ್ತಿನೂ ಥ್ಯಾಂಕ್ಸ್ ಅಂತ ಹೇಳಲಿಲ್ಲ. ಈ ರೀತಿಯೆಲ್ಲ ಯಾವಾಗ ಬರುತ್ತೆ ಉದ್ಗಾರ? ಯಾವಾಗ ನಾನು ಮಾಡೋ ಕೆಲಸದಲ್ಲಿ ಈ ಕೆಲಸದಿಂದ ನನಗೇನು ಸಿಕ್ಕತ್ತೆ ಅನ್ನೋ
ಆಸಕ್ತಿ ಇದ್ದಾಗ. ಇಲ್ಲೂ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸನೇ ಇರಬಹುದು. ಏನು ಒಳ್ಳೆ ಕೆಲಸ ಅಂತಂದ್ರೆ ನಮ್ಮ ಸಮಾಜದ ದೃಷ್ಟಿಯಿಂದ ಒಳ್ಳೆ ಕೆಲಸ ಅಂತ ಅನ್ನಿಸ್ಬೋದು. ಎಷ್ಟೋ ಸತಿ ಆಗುತ್ತಲ್ಲ ಸಮಾಜದ ದೃಷ್ಟಿಯಿಂದ ಒಳ್ಳೆ ಕೆಲಸ. ಏನು ಬಡಬಗರಿಗೆ ದಾನ ಮಾಡೋದು, ದುಡ್ಡಿಲ್ದೇ ಇರೋರಿಗೆ ಕಾಸು ಕೊಡೋದು, ನಾನು ದೇವಸ್ಥಾನದಲ್ಲಿ ಹೋಗಿ ಅನ್ನ ಸಂತರ್ಪಣೆ ಮಾಡ್ತಾ ಇದ್ದೀನಿ ಅಂತ ಹೇಳೋದು. ಒಂದು ಅದ್ಭುತವಾದ ಕಥೆ ಇದೆಯಲ್ಲ, ನಿಮಗೆಲ್ಲ ಗೊತ್ತಿರಬೇಕು. ನಮ್ಮ ಉಪನಿಷತ್ನಲ್ಲಿ ಒಬ್ಬ ನಚಿಕೇತ ಅಂತ ಇದ್ದ. ಆತನ ತಂದೆ ಒಬ್ಬರಿದ್ರು. ಅವರು ಈ ರೀತಿ ದಾನ ಮಾಡಿದ್ರೆ ಒಳ್ಳೆಯದು, ಪುಣ್ಯ ಸಿಕ್ಕತ್ತೆ ಅನ್ನೋದನ್ನು ಅರ್ಥಕೊಂಡು ಆತನು ಆವತ್ತಿನ ಕಾಲದಲ್ಲಿ ಹಸು ಇದನ್ನೆಲ್ಲ ದಾನ ಮಾಡೋದು ಬಡ ಬ್ರಾಹ್ಮಣರಿಗೆ ಬಹಳ ಒಳ್ಳೆ ಕೆಲಸ ಅಂತ ಎಲ್ಲರನ್ನು ಕರೆದು ಹಸುಗಳನ್ನ ದಾನ ಮಾಡ್ತಾ ಇದ್ರಂತೆ. ಈ ಹುಡುಗ ನೋಡಿದ್ನಂತೆ, ಅಯ್ಯೋ ನನ್ನ ಅಪ್ಪ ಕೊಡ್ತಾ ಇರೋ ದಾನ ಚೆನ್ನಾಗಿಲ್ವಲ್ಲ, ಯಾವುದೋ ಕೃಶವಾಗಿರೋ ಹಸು, ಇನ್ನೇನು ಇವತ್ತು ನಾಳೆನೋ ಸಾಯುತ್ತೆ ಅನ್ನೋ ಹಸು, ಅನಾರೋಗ್ಯದ ಹಸು, ಹಾಲು ಕೊಡೋಕ್ಕಾಗದೇ ಇರೋಂಥ ಹಸು, ಈ ಥರ ಹಸುಗಳನ್ನ ದಾನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ದ ಆತ. ನೋಡ್ಬಿಟ್ಟು ಆತ ತನ್ನ ತಂದೆಗೆ ಹೋಗಿ ಹೇಳಿದ್ನಂತೆ, ಅಪ್ಪ ಅಪ್ಪ ಈ ಥರ ದಾನನ ಮಾಡೋದು, ಈ ಥರ ದಾನ ಮಾಡಬಾರ್ದಲ್ಲ. ಆ ಅಪ್ಪನಿಗೆ ಬಹಳ ಕೋಪ ಬಂತಂತೆ. ಈ ಮಗನ್ ಏನು ಗೊತ್ತಾಗತ್ತೆ ಅಂತ ಹೇಳಿ ನೀನು ಹೋಗು ಅಂತ ಹೇಳಿ ಕಳ್ಸಿದ್ರಂತೆ. ಆದರೆ ಆತ ಬಿಡ್ಲಿಲ್ಲಂತೆ. ಪುನಃ ಹೋಗಿ ಕೇಳಿದ್ನಂತೆ, ಅಪ್ಪ ಈ ಥರ ದಾನನ ಮಾಡೋದು ಇದು ತಪ್ಪಲ್ವಾ ಅಂತ. ಆ ಅಪ್ಪನಿಗೆ ಬಹಳ ಕೋಪ ಬಂತಂತೆ. ನಿನ್ನನ್ನು ಈ ಥರ ಆದರೆ ನಿನ್ನನ್ನು ಯಮನಿಗೆ ದಾನ ಮಾಡಿಬಿಡ್ತೀನಿ, ಅಂದರೆ ನೀನು ಸತ್ತೋಗು ಅನ್ನೋ ಥರ ಹೇಳ್ಬಿಟ್ರಂತೆ. ಆಗ ಆತ ಅದನ್ನ ನಿಜ ಅಂತ ಅಂದ್ಕೊಂಡು ಆತ ಸತ್ತು ಹೋದ್ನಂತೆ. ಯಮನ ಪುರಿಗೆ ಹೋದ ಅಂತ. ಯಮನ ಪುರಿಗೆ ಹೋದ್ನಂತೆ. ಯಮನ ಪುರಿನಲ್ಲಿ ಯಮ ಇರಲಿಲ್ವಂತೆ. 3 ದಿವಸ ಆ ಯಮನ ದ್ವಾರದಲ್ಲಿ ಕೂತ್ಕೊಂಡಿದ್ನಂತೆ. ಯಾರು? ಈ ಹುಡುಗ ನಚಿಕೇತ. ಆಗ ಯಮ ಬರ್ತಾನಂತೆ. ಆತನನ್ನು ನೋಡಿ ಯಮನಿಗೆ ಬಹಳ ದುಃಖ ಆಗತ್ತಂತೆ. ಅಯ್ಯಯ್ಯೋ, ನನ್ನ ಮನೆಗೆ ಬಂದ ಅತಿಥಿನ ಈ ಥರನ ಅಂತ ಹೇಳಿ, ಅಪ್ಪ ತಪ್ಪಾಗೋಯ್ತು, ನಿನ್ನನ್ನು ಕಾದಿಸ್ದೆ, ಅದಕ್ಕೋಸ್ಕರ ನಾನು ನಿನಗೆ 3 ವರ ಕೊಡ್ತೇನೆ. ಏನು ವರ ಬೇಕಪ್ಪ? ಆತ ಮೊದಲನೇ ವರ ಕೇಳಿದ್ನಂತೆ, ನಾನು ನನ್ನ ತಂದೆಗೆ ನೋವುಂಟು ಮಾಡಿದ್ದೇನೆ, ನನ್ನ ತಂದೆ ನನ್ನ ಕ್ಷಮಿಸೋ ಥರ ಆಗಲಿ. ಅದೇ ಥರ ಕೊನೆಯ ವರ ಕೇಳಲಿಕ್ಕೆ ಬಂದಂತೆ. ಮೊದಲನೇ ವರ ಈ ಥರ ತಂದೆಗೆ, ಅದಾದ್ಮೇಲಿಂದ ನನ್ನ ತಂದೆಗೆಲ್ಲ ಒಳ್ಳೆ ಬುದ್ಧಿ ಬರಲಿ ಅಂತ. ನಂತರ ಕೊನೆಯ ವರ ಏನಪ್ಪ ಬೇಕು? ಕೊನೆಯ ವರ ಆತ ಕೇಳಿದ್ನಂತೆ, ನನಗೆ ನಿಮ್ಮಿಂದ ಆತ್ಮಜ್ಞಾನ ಸಿಗಬೇಕು. ಆ ಯಮಧರ್ಮರಾಯ ಇನ್ನು ಚಿಕ್ಕ ಹುಡುಗ ಅಲ್ವಾ, ಆತನ ಪರೀಕ್ಷೆ ಮಾಡೋಣ ಅಂತ, ಅಯ್ಯೋ ಅದೆಲ್ಲ ಯಾಕಪ್ಪ, ಅದರಿಂದ ಏನು ಸಿಕ್ಕತ್ತೆ? ಏನೂ ಸಿಕ್ಕಲ್ಲ. ನಿನಗೆ ನಾನು ದುಡ್ಡು ಕೊಡ್ತೀನಿ, ನಿನಗೆ ಕಾಸು ಕೊಡ್ತೀನಿ, ನಿನಗೆ ದೊಡ್ಡ ಮನೆ ಕೊಡ್ತೀನಿ, ನಿನಗೆ ಚೆನ್ನಾಗಿರೋ ಅಂತ ಬೇರೆ ಬೇರೆ ಎಲ್ಲ ಕೊಡ್ತೀನಿ ಜೀವನದ್ದು, ಏನು ಬೇಕು ಕೇಳು ಅಂತ ಹೇಳಿದ್ರಂತೆ. ಆ ಹುಡುಗ ಹೇಳದ್ನಂತೆ, ಅಯ್ಯೋ ಇದೆಲ್ಲದರಿಂದ ಏನು ಉಪಯೋಗ? ಈ ಎಲ್ಲವೂ ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ನನಗೆ ಆ ರೀತಿ ಇವತ್ತಿದ್ದು ನಾಳೆ ಹೋಗುವಂಥದ್ದು ಬೇಡ. ಯಾವುದು ಶಾಶ್ವತವಾಗಿರುತ್ತೆ ಅದ್ರ ಬಗ್ಗೆ ನಾನು ತಿಳ್ಕೊಳ್ಬೇಕು, ಅದ್ರಲ್ಲಿ ನಾನು ಸ್ಥಿರವಾಗಬೇಕು. ಇದು ನಿಜವಾದ ವಿರಾಗ. ಅಂದ್ರೇನು? ಆ ಒಂದು ಬಾಲಕನ ಮನಸ್ಸಿನಲ್ಲಿ ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಇದರ ಬಗ್ಗೆ ಒಂದು ರೀತಿಯ ಜ್ಞಾನ ಬಂದಿದೆ, ವಿವೇಕ ಬಂದಿದೆ ಮನಸ್ಸಿನಲ್ಲಿ. ಹಾಗಾಗಿ ಆತ ಹೇಳಿದ್ನಂತೆ, ಇಲ್ಲ ನನಗೆ ಇದರಿಂದ ಏನು ಬೇಕಾಗಿಲ್ಲ, ಆತ್ಮಜ್ಞಾನ ಮಾತ್ರ, ಅದು ನಿಮ್ಮಿಂದನೇ ಬೇಕು. ಯಾಕೆ? ಯಮ ಅಂದ್ರೆ ಯಾರು? ಯಮ ಅಂತಂದ್ರೆ ಈ ಪ್ರಪಂಚದಲ್ಲಿ ಮೃತ್ಯು, ಹುಟ್ಟು ಸಾವು, ಜನ್ಮ ಮರಣ, ಈ ರೀತಿ ಒಂದೇನೋ ಸಾವು ಅಂತ ಇದೆ. ಆ ಸಾವು, ಆ ಮರಣ, ಅದರ ಒಂದು ದೇವತೆ ಯಮಧರ್ಮರಾಯ. ಯಾರು ಆ ದೇವತೆ?
ಅದ್ಭುತವಾಗಿದೆ. ಯಮ 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 ಅಂತ ಹೇಳ್ತಾ ಹೋಗಿ ನಿಮ್ಗೇನು ಕೇಳಿಸುತ್ತೆ ನೋಡಿ. ಯಮ 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 ಅಂತಂದ್ರೆ ಮಾಯ 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 ಅಂದ್ರೇನು? ಈ ಜೀವನದಲ್ಲಿ ಏನೋ ಒಂದು ಬಂದು ಹೋಗ್ತಾ ಇದೆ ಮರೀಚಿಕೆ. ಮಾಯ ಅಂತಂದ್ರೆ ಏನು? ಯಾವುದಿಲ್ಲ ಅದು ಇದೆ ಅಂತ ನೀವು ನಾನು ಅನ್ಕೊಳ್ಳೋದೆ ಅದೇ ಮಾಯ. ಈಗ ನಿಮಗೆಲ್ಲ ಮರಳುಗಾಡಿನ ಒಂದು ಉದಾಹರಣೆ ಗೊತ್ತಿರ್ಬೋದು. ಮರಳುಗಾಡಿನಲ್ಲಿ ತುಂಬ ಬಿಸಿಲಿದ್ದಾಗ ಅಲ್ಲೆಲ್ಲೋ ದೂರದಲ್ಲಿ ನೀರಿದೆ ಅಂತ ಅನ್ಸುತ್ತಂತೆ, ಆದರೆ ನೀರು ಇರಲ್ಲ. ಎಷ್ಟೊಂದು ಸರ್ತಿ ಈ ಬಿಸಿಲುಗಾಲದಲ್ಲಿ ನಮಗೂ ಗೊತ್ತಾಗುತ್ತೆ, ದೂರದಲ್ಲಿ ನೋಡ್ತಿದ್ದಾಗ ರೋಡ್ ಮೇಲ್ಗಡೆ ಅಲ್ಲಿ ಏನೋ ನೀರಿರೋ ಥರ, ನೀರಿನ ಹನಿಗಳಿರೋ ಥರ ಅಂತ ಅನ್ಸುತ್ತೆ. ಆದರೆ ಅಲ್ಲಿಗೆ ಹೋದ್ರೆ ಅಲ್ಲಿ ಏನೂ ಇರಲ್ಲ, ಅಂದರೆ ಮರೀಚಿಕೆ. ಇನ್ನೂ ಒಂದು ಉದಾಹರಣೆ, ಬಹಳ ಸುಲಭವಾಗಿರೋ ಉದಾಹರಣೆ ಕೊಡಬೇಕು ಅಂತಂದರೆ, ನೀವು ನಾನು ದಿವಸ ಬೆಳಗಾಗೆದ್ದು ನಮ್ಮ ತಲೆ ಬಾಚ್ಕೊಳ್ಳೋಕ್ಕೋ ಹಲ್ಲುಜ್ಕೊಳ್ಳೋಕ್ಕೋ ಒಂದು ಕನ್ನಡಿ ಅಂತ ನೋಡ್ತೀವಿ. ಆ ಕನ್ನಡಿನಲ್ಲಿ ನಿಜವಾಗ್ಲೂ ಒಬ್ಬ ವ್ಯಕ್ತಿನ ಇರ್ತಾರೆ? ಇಲ್ಲ ತಾನೆ. ಅಲ್ಲಿ ಕನ್ನಡಿನಲ್ಲಿ ಇರೋದು ಮಾಯ ತಾನೆ, ಅದಿಲ್ಲ. ಆದರೆ ಇದು ಇರೋ ಥರ ಅನಿಸುತ್ತೆ. ಹೀಗೆ ಯಾವುದಿಲ್ಲ ಅದನ್ನು ಯಾವಾಗ ನಾನು ನೀವು ಇದೆ ಅಂತ ಅನ್ಕೊಳ್ತೇವೆ, ಅದು ನಿಮ್ಮ ನನ್ನ ಮಾಯೆಯ ಬಂಧನ. ಯಾವಾಗ ನೀವು ನಾನು ಮಾಯೆಯಲ್ಲಿ ಬಂಧನಕ್ಕೆ ಒಳಗಾಗ್ತೇವೆ, ಆಗ ಯಾರು ನಮ್ಮನ್ನ ಬಂದು ಕರ್ಕೊಂಡು ಹೋಗ್ತಾರೆ? ಯಮ. ಯಾಕಂದ್ರೆ ಎಲ್ಲಿ ತನಕ ನೀವು ನಾನು ಮಾಯೆಯಲ್ಲಿ ಬಂಧನ ಆಗಿರ್ತೇವೆ, ಅಲ್ಲಿ ತನಕ ಹುಟ್ಟು ಸಾವು ಅನ್ನೋದು ಸತತವಾಗಿ ನಡೆಯುವಂಥ ಕ್ರಿಯೆ. ಸಾವಿಗೆ ಆಗ ಯಮ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ. ಹಾಗಾಗಿ ಈ ಕಥೆನಲ್ಲಿ ಆ ನಚಿಕೇತ ಆ ಯಮನನ್ನ ನನಗೆ ಜ್ಞಾನ ಕೊಡಪ್ಪ ಅಂತ ಕೇಳಿದ್ದು. ಆಗ ಯಮ, ಯಾರು ನೀನು? ನಿನ್ನ ನಿಜ ಸ್ವರೂಪ ಏನು? ನೀನು ಈ ದೇಹ ಮನಸ್ಸು ಬುದ್ಧಿಗಳಲ್ಲ, ನೀನು ಅದರ ಬೆಳಕು, ಈ ಎಲ್ಲದರ ಬೆಳಕು, ಅರಿವು, ಅದು ನಿನ್ನ ಸ್ವರೂಪ. ನೀನೇ ಆ ಆತ್ಮ ಸ್ವರೂಪ ಅನ್ನೋ ಒಂದು ಉನ್ನತವಾದ ಜ್ಞಾನ. ಉನ್ನತವಾದ ಜ್ಞಾನ. ಈ ಪ್ರಪಂಚದಲ್ಲಿ ನಿಮಗೆ ನನಗೆ ಯಾವ ಜ್ಞಾನ ಬಹಳ ಉನ್ನತವಾದದ್ದು? ಯಾವ ಜ್ಞಾನದಿಂದ ನೀವು ನಾನು ದುಃಖ ಅನ್ನೋ ಒಂದು ಆತಂಕದಿಂದ ಹೊರ ಬರಲಿಕ್ಕೆ ಸಾಧ್ಯ? ಅದು ಉನ್ನತವಾದದ್ದು. ಯಾವ ಜ್ಞಾನದಿಂದ ಭಯ, ಅಸೂಯೆ, ಕೋಪ ಇವುಗಳಿಂದ ಹೊರಬರಬಹುದು? ಅದು ನಿಜವಾದ ಉನ್ನತವಾದ ಜ್ಞಾನ. ಯಾ ವಿದ್ಯಾ ಸಾ ವಿಮುಕ್ತಯೇ ಅಂತ ಹೇಳ್ತಾರೆ. ಯಾವುದು ನಿಜವಾದ ವಿದ್ಯೆ? ಯಾವುದು ನಿಮ್ಮನ್ನ ನನ್ನನ್ನ ಮುಕ್ತ ಮಾಡುತ್ತೆ, ಅದು ನಿಜವಾದ ಜ್ಞಾನ. ಈ ನಿಜವಾದ ಜ್ಞಾನ ಏನು ಹೇಳುತ್ತೆ? ಈ ಆತ್ಮಜ್ಞಾನ ಏನು ಹೇಳುತ್ತೆ? ನೀವು ಆತ್ಮಸ್ವರೂಪಿ, ನೀವೇ ಆ ಆತ್ಮ, ತತ್ತ್ವಮಸಿ, ನೀವೇ ಆ ಆತ್ಮ. ಈ ಆತ್ಮ ಈ ದೇಹ ಮನಸ್ಸು ಅನ್ನೋ ಬೇರೆ ಬೇರೆ ಉಪಕರಣಗಳ ಮೇಲೆ ಬೀರ್ತಾ ಇರೋ ಬೆಳಕು. ಈ ಒಂದು ದೃಷ್ಟಿಕೋನದಿಂದ ಈ ಚಿತ್ರವನ್ನ ಈಗ ನೀವು ನೋಡಿದಾಗ ಏನು ಜ್ಞಾನೇಂದ್ರಿಯ ಅಂದ್ರೆ? ಜ್ಞಾನೇಂದ್ರಿಯ ಅಂದ್ರೆ ಈ ಪ್ರಪಂಚ ಅಂತ ಏನು ನೀವು ನಾನು ಕರಿತಾ ಇದ್ದೀವಿ, ಈ ಪ್ರಪಂಚಕ್ಕೆ ಒಂದು ನಿರ್ದಿಷ್ಟವಾದ ರೂಪುರೇಖೆ ಅಂತ ಇಲ್ಲ. ಈ ಪ್ರಪಂಚವನ್ನ ನೀವು ನಾನು ಹೇಗೆ ಅರಿತಾ ಇದ್ದೀವಿ? ನಮ್ಮ ಈ 5 ಇಂದ್ರಿಯಗಳ ಮೂಲಕ. ನೋಡಿ, ದಯವಿಟ್ಟು ಗಮನ ಕೊಡಿ. ಪ್ರಪಂಚ ಇದೆ ಅಂತ ನೀವು ನಾನು ಹೇಳಬೇಕು ಅಂತಂದ್ರೆ ಈ 5 ಇಂದ್ರಿಯಗಳ ಮೂಲಕ ಮಾತ್ರ ಸಾಧ್ಯ. ಈ 5 ಇಂದ್ರಿಯಗಳು ನಿಷ್ಕ್ರಿಯವಾಗಿದ್ರೆ ಪ್ರಪಂಚ ಇದೆಯೋ ಇಲ್ವೋ ಅಂತ ನಿಮಗೆ ನನಗೆ ಹೇಗೆ ಗೊತ್ತಾಗ್ತಿತ್ತು? ಹಾಗಾಗಿ ಏನೋ ಒಂದು ಇದೆ ಅಂತ ಹೇಳಬೇಕು ಅಂತಂದ್ರೆ ಅದರ ಆಧಾರ ಏನು? ಈ 5 ಇಂದ್ರಿಯಗಳು. ಈ 5 ಇಂದ್ರಿಯಗಳ ಮೂಲಕ ಏನು ಬರ್ತಾ ಇದೆ? ಕೇವಲ ಈಗ ನಾನು ಮಾತಾಡ್ತಾ ಇದ್ದೇನೆ, ನಾನು ಮಾತಾಡ್ತಾ ಇರೋದು ನಿಮಗೆ ಗೊತ್ತಾಗ್ತಾ ಇದೆ. ಹೇಗೆ ಗೊತ್ತಾಗ್ತಾ ಇದೆ? ನಿಮ್ದು ಯಾವುದೋ ಕಂಪ್ಯೂಟರ್ ಇದೆಯಲ್ಲ, ನಿಮ್ದು ಮೊಬೈಲೋ ಲ್ಯಾಪ್ಟಾಪೋ, ಅದ್ರ ಮೂಲಕ ಧ್ವನಿ ತರಂಗಗಳು ಬಂದು ನಿಮ್ಮ ಕಿವಿ ಮೇಲೆ ಬಿದ್ದು ನಿಮ್ಮ ಮೆದುಳಿಗೆ ಅದು ಒಂದು ತರಂಗಗಳಾಗಿ ಹೋಗಿ ಅಲ್ಲಿಂದ ನಿಮ್ಮ ಮನಸ್ಸು ಅಂತ ಬಂದು
ಅಲ್ಲಿಂದ ನಿಮಗೆ ಕಾಣಿಸ್ತಾ ಇದೆ. ಅಂದ್ರೆ ನಿಮಗೆ ಕಾಣಿಸ್ತಾ ಇರೋದೇನು? ನಿಜವಾಗ್ಲೂ ಕೇವಲ ಈ ತರಂಗಗಳು, ಧ್ವನಿ ತರಂಗಗಳು, ಅಥವಾ ಈ ಕಣ್ಣಿನ ಮೂಲಕ ಬರ್ತಾ ಇರೋ ಸಂವೇದನೆಗಳು, ನಾಲಿಗೆ ಮೂಲಕ ಬರ್ತಾ ಇರೋ ಸಂವೇದನೆಗಳು, ಮೂಗಿನ ಮೂಲಕ ಬರ್ತಾ ಇರೋ ಸಂವೇದನೆಗಳು, ಕಿವಿಯ ಮೂಲಕ ಬರ್ತಾ ಇರೋ ಸಂವೇದನೆಗಳು, ಹೀಗೆ ಈ 5 ಅಂಗಗಳ ಮೂಲಕ ಈ ಆತ್ಮ ಈ ಪ್ರಪಂಚವನ್ನ ಸದಾಕಾಲ ವೀಕ್ಷಣೆ ಮಾಡ್ತಾ ಇದೆ. ಜ್ಞಾನೇಂದ್ರಿಯ, ಜ್ಞಾನ ಎಲ್ಲಿಂದ ಸೃಷ್ಟಿಯಾಗ್ತಾ ಇದೆ? ಈ ಸಂವೇದನೆ, ಈ ಆತ್ಮನ ಒಂದು ಗುಣ ಏನು? ಜ್ಞಾನವೇ ಆತ್ಮನ ಗುಣ. ಜ್ಞಾನ ನನಗೆ ಗೊತ್ತಾಗ್ತಾ ಇದೆ. ಈ ಶಬ್ದ ಎಲ್ಲಿಂದ ಅರಿವಾಗ್ತಾ ಇದೆ? ಅರಿವಿನ ಶಕ್ತಿ ನೀವಾಗಿರೋದ್ರಿಂದ ಅರಿವಾಗ್ತಾ ಇದೆ. ನಿಮ್ಮ ಕಿವಿಗೆ ಗೊತ್ತಾಗ್ತಾ ಇಲ್ಲ ನಾನು ಮಾತಾಡ್ತಿರೋದು, ನಿಮ್ಮ ಮೆದುಳಿಗೆ ಗೊತ್ತಾಗ್ತಾ ಇಲ್ಲ ನಾನು ಮಾತಾಡ್ತಿರೋದು, ನಿಮ್ಮ ಮನಸ್ಸಿನಲ್ಲಿ ಗೊತ್ತಾಗ್ತಾ ಇಲ್ಲ. ಈ ಬೆಳಕಿರೋದ್ರಿಂದ, ನೀವಿರೋದ್ರಿಂದ ಈ ಎಲ್ಲದಕ್ಕೂ ಒಂದು ಜ್ಞಾನದ ಒಂದು ದೃಷ್ಟಿ ಬರ್ತಾ ಇದೆ. ಓ, ನನಗೆ ಗೊತ್ತಾಗ್ತಾ ಇದೆ ಅಂತ ಅರಿವಾಗ್ತಾ ಇದೆ. ಅದರ ಮೂಲಕ ನಂತರ ಒಂದು ಕಾರ್ಯ ರೂಪ. ಈಗ ನಿಮ್ಮ ಹೆಸರೇನು ಅಂತ ನಾನು ಕೇಳಿದಾಗ, ನನ್ನ ಹೆಸರು ಅಂತ ನಿಮ್ಮ ಧ್ವನಿ ಪೆಟ್ಟಿಗೆಯಿಂದ ಬರಬೇಕು ಅಂತಂದ್ರೆ ಆ ಜ್ಞಾನ ರೂಪಿಯಾದ ಆ ಅರಿವಿನ ರೂಪದಲ್ಲಿರೋ ನೀವು ಇರೋದ್ರಿಂದ ನಿಮ್ಮ ಮೆದುಳು ನಿಮ್ಮ ಧ್ವನಿ ಪೆಟ್ಟಿಗೆಗೆ ಶಕ್ತಿಯ ಪ್ರವಾಹ ಆಗಿ ನಂತರ ಒಂದು ಧ್ವನಿ ಹೊರಗಡೆ ಬರುತ್ತೆ. ಒಂದು ಬಹಳ ಸುಲಭವಾಗಿರೋ ಉದಾಹರಣೆ ಮೂಲಕ ನೋಡಬೇಕು ಅಂತಂದ್ರೆ, ಒಂದು ಫ್ರಿಡ್ಜ್ ಅಂತ ಇರುತ್ತೆ ನಿಮ್ಮ ಮನೆಯಲ್ಲಿ. ಅದೇನಾದ್ರೂ ನೀವು ಎಲೆಕ್ಟ್ರಿಕಲ್ ಕನೆಕ್ಷನ್ ಇರುತ್ತಲ್ಲ, ಅದರಿಂದ ತೆಗೆದುಹಾಕ್ಬಿಟ್ಟು ತಣ್ಣಗೆ ಮಾಡು ಅದ್ರೊಳಗಡೆ ಇರೋದನ್ನ ಅಂತಂದ್ರೆ ತಣ್ಣಗಾಗಲ್ಲ. ಎಲ್ಲ ಇರುತ್ತೆ ಆ ಫ್ರಿಡ್ಜಲ್ಲಿ, ಏನೆಲ್ಲ ಬೇಕು ಉಪಕರಣಗಳು ಎಲ್ಲ ಇರುತ್ತೆ. ಒಳಗಡೆ ಶೆಲ್ಫ್ ಇರುತ್ತೆ, ಅಲ್ಲಿ ಒಳಗಡೆ ಗ್ಲಾಸ್ ಇರುತ್ತೆ, ಅಲ್ಲಿ ಕಂಪ್ರೆಸರ್ ಇರುತ್ತೆ, ಅದರಲ್ಲಿ ಬೇಕಾಗಿರುವಂಥ ಯಂತ್ರಗಳೆಲ್ಲ ಇರುತ್ತೆ. ಆದರೆ ಆ ಎಲೆಕ್ಟ್ರಿಸಿಟಿ ಇಲ್ಲ ಅಂತಂದ್ರೆ ಆ ಫ್ರಿಡ್ಜು ಏನು ಕೆಲಸಕ್ಕೆ ಬಾರದ್ದು ಅಲ್ವಾ? ಅದೇ ರೀತಿ ಈ ದೇಹ ಮನಸ್ಸು ಎಲ್ಲ ಕೇವಲ ಉಪಕರಣಗಳು. ಆ ಉಪಕರಣಗಳು ಯಾವಾಗ ಕಾರ್ಯೋನ್ಮುಖವಾಗ್ತವೆ? ಅರಿವಿನ ಬೆಳಕು ಇದ್ದಾಗ ಮಾತ್ರ. ಆ ಅರಿವೇ ನೀವು. ಆ ಅರಿವಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಆ ಅರಿವು, ನೀವು ಮಾವಿನ ಹಣ್ಣು ತಿಂದ್ರಿ, ಆ ತಿಂದಿದ್ದ ಮಾವಿನ ಹಣ್ಣಿಂದ ಆ ಅರಿವು ಈಗೇನೋ ಜಾಸ್ತಿ ಆಗಲಿಲ್ಲ, ಅಥವಾ ಮಾವಿನ ಹಣ್ಣು ತಿಂದಿಲ್ಲ ಅಂತ ಅದು ಕಡಿಮೆ ಆಗಲಿಲ್ಲ. ನಿಮ್ಗೆ ಯಾರೋ ಬಂದು ಚಪ್ಪಾಳೆ ತಟ್ಟಿದ್ರು, ಆ ಚಪ್ಪಾಳೆಯಿಂದ ಅರಿವೇನೋ ಜಾಸ್ತಿ ಶಕ್ತಿವಂತ ಆಗಲಿಲ್ಲ, ಅಥವಾ ಆ ಅರಿವೇನೋ ನಿಷ್ಕ್ರಿಯನಾಗಲಿಲ್ಲ. ಯಾರೋ ನಿಮ್ಮನ್ನ ಬಂದು ಬೈದ್ರು, ಅದರಿಂದ ಅರಿವಿಗೇನೂ ಆತಂಕ ಇಲ್ಲ. ಈ ಒಂದು ಸತ್ಯದ ಸ್ಥಿರತೆಯಲ್ಲಿ ನೀವು ನಾನು ನಿಲ್ಬೇಕಾಗತ್ತೆ. ಯಾರು ಈ ಸತ್ಯದ ಸ್ಥಿರತೆಯಲ್ಲಿ ನಿಲ್ತಾರೆ ಅವರಿಗೆ ನಿರಾಸಕ್ತಿ ಅಂದ್ರೇನು? ಈ ಪ್ರಪಂಚ ಅಂತ ಏನಿದೆ ಅದು ಬಂದು ಹೋಗುವಂತ ಒಂದು ಚಿತ್ರ. ಈ ಚಿತ್ರದಲ್ಲಿ ನನಗೇನು ಬದಲಾವಣೆ ನನಗಾಗ್ತಾ ಇಲ್ಲ, ಚಿತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ. ಆದರೆ ನಾನು ಚಿತ್ರವನ್ನ ಆನಂದವಾಗಿ ನೋಡ್ತೇನೆ ಅನ್ನೋ ಆ ರೀತಿಯ ನಿರಾಸಕ್ತಿ ಇಲ್ಲಿ ಮಾತಾಡ್ತಿರೋದು. ಯಾರಿಗೆ ನಿರಾಸಕ್ತಿ ಸಂತೋಷ ತರಲ್ಲ? ಯಾರಲ್ಲಿ ಜ್ಞಾನ ಇಲ್ಲ ಅವರಿಗೆ ನಿರಾಸಕ್ತಿ ಸಂತೋಷ ತರಲ್ಲ. ಯಾಕೆ? ನನ್ಗೇನೋ ಸಿಗ್ಲಿಲ್ಲ, ಅಯ್ಯೋ ಅದರಿಂದ ಬರಲಿ, ಈ ಪ್ರಪಂಚದ ವಸ್ತುವಿನ ನನಗೇನೋ ಸಿಕ್ಕತ್ತೆ ಅನ್ನೋ ಅಜ್ಞಾನದಲ್ಲಿ ಮನಸ್ಸು ಯಾವಾಗಿರುತ್ತೆ, ಅಲ್ಲಿ ನಾನು ಏನು ಹಾಕೋತೀನಿ, ಎಲ್ಲಿದ್ದೀನಿ, ಅದರಿಂದ ನನಗೆ ಸಂತೋಷ ಸಿಕ್ಕಲ್ಲ. ಯಾವಾಗ ನನ್ನಲ್ಲಿ ಜ್ಞಾನ ಸ್ಥಿರವಾಗತ್ತೆ, ಯಾವ ಜ್ಞಾನ? ಈ ಪ್ರಪಂಚದಿಂದ ನನಗೆ ಸಿಕ್ಕುವಂಥದ್ದು ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ. ಆದರೆ ಈ ಪ್ರಪಂಚ ಅನ್ನೋದು ಬಂದು ಹೋಗ್ತಾ ಇರೋ ಈ ರೀತಿಯ ಕಂಪನಗಳು ನೋಡಿ, ದಯವಿಟ್ಟು ಗಮನ ಕೊಡಿ. ನೀವೇನನ್ನ ತಿಂದಿದ್ದೀರಾ, ಏನನ್ನ ಕೇಳಿದ್ದೀರಾ, ಏನನ್ನ ವಾಸನೆ ಗ್ರಹಿಸಿದ್ದೀರಾ, ಏನನ್ನೆಲ್ಲ ನೀವು ಪ್ರಪಂಚ, ನಿಮ್ಮ ಎಲ್ಲ ಅನುಭವ, ನಿಮ್ಮ ಜೀವನದ ಎಲ್ಲ ಅನುಭವ
ಎಲ್ಲಿ ಆಗ್ತಾ ಇರೋದು ನಿಮಗೆ? ನಿಮ್ಮ ಈ 5 ಇಂದ್ರಿಯಗಳ ಮೂಲಕ ನಿಮ್ಮ ಮನಸ್ಸು ಅನ್ನೋ ಜಾಗದಲ್ಲಿ ಒಂದು ರೀತಿ ಚಲನಚಿತ್ರದ ಥರ. ಆದರೆ ನೀವು ಆ ಅರಿವು ನೀವಿರಲಿಲ್ಲ ಅಂತಿದ್ರೆ ಆ ಚಲನಚಿತ್ರ ನೋಡ್ಲಿಕ್ಕೆ ಆಗ್ತಿತ್ತ? ನೀವು ಬೇರೆ, ಆ ಚಲನಚಿತ್ರ ಬೇರೆ. ಚಲನಚಿತ್ರ ಸದಾ ಬಂದು ಹೋಗ್ತಾ ಇರೋ ಕಂಪನಗಳು. ನೀವು ಸದಾ ಅದನ್ನು ನೋಡ್ತಾ ಇರೋ ಒಂದು ಸಾಕ್ಷಿ ಸ್ವರೂಪ ನೀವು. ಯಾರಲ್ಲಿ ಈ ಸ್ಥಿರತೆ ಬಂದಿದೆ ಅವರಲ್ಲಿ ಸಹಜವಾಗಿ ಈ ಸುಖ ಭೋಗಗಳ ಕಡೆ ಏನಿದೆ? ಈಗ ನೀವು ಆ ಕನ್ನಡಿನಲ್ಲಿ ನೋಡ್ತಾ ಇದ್ದೀರಾ, ಆ ಕನ್ನಡಿನಲ್ಲಿರೋ ವ್ಯಕ್ತಿ, ಆ ವ್ಯಕ್ತಿಗೆ ನೀವು ಯಾವತ್ತಾದ್ರೂ ಮಾವನ ತಿನ್ಸಕ್ಕಾಗತ್ತಾ? ಚೆನ್ನಾಗಿ ಸಿಂಗಾರ ಮಾಡೋಕ್ಕಾಗತ್ತಾ ಕನ್ನಡಿನಲ್ಲಿರೋ ವ್ಯಕ್ತಿಗೆ? ಆಗಲ್ಲ ಅಂತ ಗೊತ್ತು ನಿಮಗೆ. ಮರೀಚಿಕೆನ ಎಷ್ಟೇ ನೀವು ಓಡಿದ್ರು ಅದ್ರ ಹಿಂದಗಡೆ ಅದು ಓಡುತ್ತಾನೆ ಇರುತ್ತದು. ಅದು ಯಾವತ್ತೂ ಸಿಕ್ಕಲ್ಲ ನಿಮಗೆ, ಅಲ್ವಾ? ನೋಡಿ, ದಯವಿಟ್ಟು ಗಮನ ಕೊಡಿ. ಆ ಒಂದು ಸ್ಥಿರತೆಯಲ್ಲಿದ್ದಾಗ ವಿರಾಗ, ನಿಜವಾದ ವಿರಾಗ ಅಂದ್ರೆ ಏನೋ ತ್ಯಾಗ ಮಾಡಬೇಕು ಅಂತಲ್ಲ, ನಾನೇನೋ ಬಿಟ್ಬಿಡ್ತಾ ಇದ್ದೀನಿ ಅಂತ ಅರ್ಥ ಅಲ್ಲ. ಅದು ತಾನೇ ತಾನಾಗಿ ಆ ಜ್ಞಾನದಿಂದ ಉಂಟಾಗೋ ಸ್ಥಿರತೆ. ಹೌದು, ಆ ಕನ್ನಡದಲ್ಲಿರೋದು ಕೇವಲ ಒಂದು ಮರೀಚಿಕೆ, ಅದು ನಿಜ ಅಲ್ಲ ಅಂತ ಎಲ್ಲಿ ಆ ಸ್ಥಿರತೆ ಬರುತ್ತೆ ಅಲ್ಲಿ ತಾನೇ ತಾನಾಗಿ ವಿರಾಗ. ಅಂತಹ ವಿರಾಗ ಯಾರಿಗೆ ತಾನೇ ಸಂತೋಷ ತರಲ್ಲ? ಯಾಕೆ? ಆ ವಿರಾಗದಲ್ಲಿ ಏನು ಅರಿವಿದೆ? ಈ ಪ್ರಪಂಚದಲ್ಲಿ ಮಾವನಹಣ್ಣಿಂದ, ಚಿನ್ನದಿಂದ, ಹೊಗಳಿಕೆಯಿಂದ, ತೆಗಳಿಕೆಯಿಂದ ನನಗೆ ಸಂತೋಷ ಆಗಲಿ ದುಃಖ ಆಗಲಿ ಆಗಲ್ಲ. ನನ್ನ ನಿಜ ಸ್ವರೂಪದಲ್ಲೇ ಸಂತೋಷ ಅನ್ನೋದಿದೆ. ಸಂತೋಷ ಸಹಜ, ಆನಂದ. ಏನು ಆತ್ಮನ ಸ್ವರೂಪ? ಏನು ನಿಮ್ಮ ನಿಜ ಸ್ವರೂಪ? ಸತ್ ಚಿತ್ ಆನಂದ, ಸಚ್ಚಿದಾನಂದ ಸ್ವರೂಪೋಹಂ, ಶಿವೋಹಂ ಶಿವೋಹಂ ಶಿವೋಹಂ. ಸಚ್ಚಿತ್ ಆನಂದ. ಸತ್ ನಾನಿದ್ದೇನೆ, ಅಸ್ತಿತ್ವ. ಚಿತ್ ನಾನು ಈ ಅರಿವಿನ ರೂಪ, ಜ್ಞಾನ ಸ್ವರೂಪ. ಆನಂದ ನನಗೆ ಇತಿಮಿತಿಗಳಿಲ್ಲ. ಕಣ್ಣಿಗಾಗ್ಲಿ, ಕೈಗಾಗ್ಲಿ, ಮೂಗಿಗಾಗ್ಲಿ ಒಂದು ಆಕಾರ, ಇತಿಮಿತಿ ಇದೆ. ಅರಿವಿಗೆ, ಆತ್ಮನಿಗೆ ಏನೂ ಇಲ್ಲ. ಯಾವುದೇ ಬಂಧನ ಇಲ್ಲ, ಯಾವುದೇ ಅಡ್ಡಿ ಆತಂಕ ಇಲ್ಲ. ಹಾಗಾಗಿ ಆನಂದ ಸಹಜ. ಈ ಅರಿವಿನಲ್ಲಿ ಉಂಟಾಗೋ ನಿರಾಸಕ್ತಿ ಇದೆಯಲ್ಲ, ಆ ನಿರಾಸಕ್ತಿ ಒಂದು ಸಣ್ಣ ಮಗುವಿನ ನಿರಾಸಕ್ತಿ. ಒಂದು ರೀತಿಯಲ್ಲಿ ಸಣ್ಣ ಮಗು ಯಾವ ರೀತಿ ಆಟ ಆಡುತ್ತೆ? ಸಂಪೂರ್ಣ ಮಗ್ನತೆಯಿಂದ ಆಟ ಆಡುತ್ತೆ. ಒಂದು ಸಮುದ್ರ ತೀರದಲ್ಲಿ ಸಂಪೂರ್ಣ ಮಗ್ನತೆಯಿಂದ ಒಂದು ದೊಡ್ಡ ಮರಳಿನಲ್ಲಿ ಏನೋ ಎಲ್ಲ ಕಟ್ಟುತ್ತೆ. ಆಮೇಲೆ ಒಂದು ಅಲೆ ಬರುತ್ತೆ, ಅಲೆ ಬಂದು ಏನೋ ಕಟ್ಟಿರೋದನ್ನ ಕೊಚ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಆಗ್ಲೂ ಆ ಮಗು ಚಪ್ಪಾಳೆ ಹೊಡಿತಾ ಇರುತ್ತೆ. ಅದು ನಿರಾಸಕ್ತಿ. ಅಂದ್ರೆ ಏನೋ ನಾನು ಬಿಟ್ಬಿಡ್ಬೇಕು ಅಂತೆಲ್ಲ ಕೆಲಸ. ಆದ್ರೆ ಆಹಾ, ಈ ರೀತಿನೂ ಮಾಡ್ಬೋದು ಅನ್ನೋ ಒಂದು ರೀತಿ ಆಸಕ್ತಿಯಲ್ಲಿರೋ ನಿರಾಸಕ್ತಿ. ಇದನ್ನ ಅರಿಬೇಕು ಅಂತ ಶಂಕರಾಚಾರ್ಯರು ನಿಮಗೆ ನನಗೆ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ಆಗ್ಲಾ? ಹರಿ ಓಂ. ಧನ್ಯವಾದಗಳು ಸರ್. ಧನ್ಯವಾದ ಅಮ್ಮ. ಧನ್ಯವಾದಗಳು. ಧನ್ಯವಾದ ಅಕ್ಕ. ಈ ಮಾಯೆಯ ಅಧಿದೇವತೆ ಯಮನಿಂದಲೇ ಆ ಮಾಯೆ ಅಲ್ಲ, ಸತ್ಯದ ಒಂದು ನಮ್ಮ ನಿಜ ಸ್ವರೂಪದ ದರ್ಶನ ಬಹಳ ಚೆನ್ನಾಗಿತ್ತು ಸರ್. ಸ್ವರೂಪ. ಯಾರಲ್ಲೇನಾದ್ರೂ ಪ್ರಶ್ನೆ ಬರ್ತಾ ಇದೆಯಾ?
ನೀವಿಷ್ಟು ವಿವರಣೆ ಕೊಟ್ಮೇಲೆ ಪ್ರಶ್ನೆ ಬರಲ್ಲ. ನಾವ್ ಹೇಗ್ ನೋಡ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇವಾಗ ನೀವ್ ಹೇಳಿದ್ರಲ್ಲ, ಒಂದ್ ಮಗು ಹೆಂಗೆ ಒಂದ್ ಮನೆ ಕಟ್ಟುತ್ತೆ, ಆವಾಗ ಆ ಅಲೆ ಬಂದ್ರುನು ಓ ಹಿಂಗೂ ಆಗತ್ತೆ ಅಂತ ಅನ್ನೋದು, ಅದು ನಮ್ಮಲ್ಲಿ ಸ್ಥಿರವಾಗಿ ನಿಲ್ಲುತ್ತೆ ಅಂತ ನನ್ಗಂತ ಅನ್ಸುತ್ತೆ. ಖಂಡಿತ ಅಕ್ಕ. ಯಾವಾಗ್ಲೂ ನಮ್ ಆ ಸ್ವರೂಪ ಏನು ಅಂತ, ಆನಂದ ಸ್ವರೂಪ ಅಂತ ಗೊತ್ತಿರೋದನ್ನ ಹೆಂಗ್ ನಾವ್ ನೋಡ್ಬೋದು ಅನ್ನೋದು ಇದ್ರಲ್ಲಿ ಅದರ ಒಂದು ದರ್ಶನ ಮಾಡಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆಗ್ಲಿ ಅಕ್ಕ. ನಿಲ್ಸೋಣ ಅಮ್ಮ. ಸರಿ. ಹರಿ ಓಂ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.